ಕೋಟಿ ಸಹಿತ ಕೇಳುವಂಥ ಸಾಹಿತ್ಯಗಳಿದ್ದಾವೆ ಇವೆಲ್ಲ ಕೇಳ್ತಾರೆ ನಿಶ್ಚಿತವಾಗಿ. ಯಾಕೆ ನಮ್ಗೆ ಗೊತ್ತಾಗಬೇಕಲ್ಲ ಸತ್ಯ. ಸುಮ್ಮನೆ ಪಾಪ ಯಾರಿಗೂ ಆರೋಪ ಮಾಡೋದು ಬೇಡ. ಎಸ್ ಐ ಟಿಗೆ ಆರೋಪ ಮಾಡೋದು ಬೇಕಾಗಿಲ್ಲ, ಹೆಗ್ಗಡೆಯವ್ರಿಗೆ ಆರೋಪ ಮಾಡೋದು ಬೇಕಾಗಿಲ್ಲ, ಇನ್ನೊಬ್ರಿಗೆ ಆರೋಪ ಮಾಡೋದು ಬೇಕಾಗಿಲ್ಲ, ಗೋಧಿ ಮೀಡಿಯಾಗೆ ಆರೋಪ ಮಾಡೋದು ಬೇಕಾಗಿಲ್ಲ, ಯಾರಿಗೂ ಆರೋಪ ಮಾಡೋದು ಬೇಕಾಗಿಲ್ಲ. ಆರೋಪ ಮಾಡೋದು ಸತ್ತಾಗೋದಿಲ್ಲ, ಸತ್ಯ ಗೊತ್ತಾಗಬೇಕು. ಅದಕ್ಕೆ ಡಿಸ್ಕ್ಲೋಸ್ ಆಗಬೇಕು. ಎಲ್ಲರೂ ಇದ್ರೆ ಇನ್ವಾಲ್ವ್ ಅದಾರೆ. ಎಲ್ಲ ಎಷ್ಟು ಮಂದಿ ಇನ್ವಾಲ್ವ್ ಅದಾರೆ ಇದ್ರಾಗ? ಇಡೀ ಸ್ಟೇಟದ ಜನ ಇದ್ರಲ್ಲಿ ಇನ್ವಾಲ್ವ್ ಅದಾರೆ. ಇಡೀ ಹೆಣ್ಮಕ್ಳು ಇನ್ವಾಲ್ವ್ ಅದಾರೆ. ಹೆಣ್ಮಕ್ಳ ಮೇಲೆ ಅತ್ಯಾಚಾರ ಆಗ್ಯದ, ಅವ್ರನ್ನ ಕೊಂದಿದ್ದಾರೆ, ಉದಿದ್ದಾರೆ ಅನ್ನೋದು ಈಗ ಸ್ಪಷ್ಟ ಆಗ್ತಾ ಹೊರಟದ. ಇಲ್ಲ ಬೇಕಾದ್ರೆ ನಡೆದಿಲ್ಲ ಅಂತ ಹೇಳ್ರಿ ಕಳೆದ 20-30 ವರ್ಷಗಳಿಂದ. ಹಾಗಾದ್ರೆ ನಮ್ಮ ನಾಗಲಕ್ಷ್ಮಿ ಚೌಧರಿ ಅವರು ಸುಳ್ಳು ಹೇಳ್ತಾ ಇದ್ದಾರಾ? ನಮ್ಮ ಸೋಮನಾಥ್ ನಾಯ್ಕ ಸುಳ್ಳು ಹೇಳ್ತಾ ಇದ್ದಾರಾ? ಸುಳ್ಳು ಹೇಳೋರಿಗೆ ಶಿಕ್ಷೆ ಕೊಡ್ರಿ, ಅದು ಇನ್ನುಳಿದವ್ರಿಗೆ ಶಿಕ್ಷೆ ಕೊಡ್ರಿ, ತಿನ್ನೋರಿಗೆ ಶಿಕ್ಷೆ ಕೊಡ್ರಿ, ನಮಗೂ ಕೊಡ್ರಿ ಶಿಕ್ಷೆ, ಎಲ್ಲರಿಗೂ ಆಗಲಿ ಶಿಕ್ಷೆ. ಯಾರು ಮಾತಾಡಿದ್ರೆಲ್ಲ ಯೂಟ್ಯೂಬರ್ಸ್ ಇದ್ದಾರೆ, ಕೊಡ್ರಿ ರಾಂಪೇಜ್ ತಮ್ಮ ಜೀವನ ಒತ್ತೆ ಇಟ್ಟು ಅಲ್ಲಿ ಹೋರಾಟ ಮಾಡಿದ್ದಾರೆ ಹುಡುಗರು. ಇನ್ನೂ ಅನೇಕರು ಇದ್ದಾರೆ. ಅಲ್ಲೆಲ್ಲ ಖುಷಿ ಅನ್ನಿಸ್ತದೆ. ನಮ್ಮ ಸತ್ಯಸಭವಾಗಿ ಹೋರಾಟ ಮಾಡ್ತಾ ಇದ್ದಾರೆ. ನಮ್ಮ ಯೂಟ್ಯೂಬ್ಗಳನ್ನು ಬಳಸ್ತಾ ಇದ್ದಾರೆ, ಮಾರ್ಕೊಡ್ತಾ ಇಲ್ಲ, ತಮ್ಮ ಸತ್ಯ ಹೇಳೋದು ಕೆಲಸ ಮಾಡ್ತಾ ಇದ್ದಾರೆ ಅಂತ ಇವತ್ತು ನಾವು ಅತ್ಯಂತ ಘಂಟಾಘೋಷವಾಗಿ ಅವ್ರು ಬೆಂಬಲ ಸೂಚಿಸಬೇಕಾಗಿದೆ. ಅದಕ್ಕೆ ಇವತ್ತು SIT ತನ್ನ ರಿಪೋರ್ಟ್ ಸಬ್ಮಿಟ್ ಮಾಡ್ತಾ ಇದೆ. ಆ ರಿಪೋರ್ಟ್ ಏನಪ್ಪ ಅಂದರೆ ಸಾರ್ವಜನಿಕಗೊಳ್ಬೇಕು. ಇದೊಂದು SIT ಅಧಿಕಾರಿಗಳಿಗೆ ಅಗ್ನಿ ಪರೀಕ್ಷೆ ಅನ್ನೋದು ಎರಡು ಮಾತಿಲ್ಲ. ಸುಳ್ಳು ಹೇಳ್ತಾ ಇದ್ದರು, ಕರೆ ಹೇಳ್ತಾ ಇದ್ದರು, ಕರೆ ವರದಿ ಕೊಟ್ಟಿದ್ದರು, ಸುಳ್ಳು ವರದಿ ಕೊಟ್ಟಿದ್ದರು. ನೋಡೋಣ ಏನಾಗ್ತದೆ ಅಂತೇಳಿ ನಾವು ನೀವೆಲ್ಲರೂ ಕೂಡಿ ನೋಡಿಕೊಂಡು ಇದಕ್ಕೊಂದು ತಾರ್ಕಿಕ ಅಂತ ಕಾಣಲೇಬೇಕು. ದೇವಮಾನವರು ದೆವ್ವಮಾನವರು ಅನ್ನೋದು ಕ್ಲಿಯರ್ ಆಗಬೇಕು ಅಂತ ಹೇಳ್ತಾ, ಇದು ನಿಮ್ಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ನೋಡ್ಬೋದು, ನಿಲ್ಲಿಸಬೇಡ್ರಿ. ಯಾವ ಸೆಕ್ಷನ್ ನ್ಯೂಸ್ ಅರ್ಥ ಅನ್ನೋದು ಸತ್ಯದಕ್ಕಾಗಿ ವಂದನೆಗಳು.